ಇನ್ನೂ ಸ್ಮಾರ್ಟ್ ಫೋನ್ ಬಗ್ಗೆ ಈಗಷ್ಟೇ ನ್ಯೂಸ್ ಬಂತು. ಅದು ಮಾರ್ಚ್ 11ನೇ ತಾರೀಕಿಗೆ ಲಾಂಚ್ ಆಗೋದ ಐತಿ. ಐಕೋಲಿಂತರ ಒನ್ ಆಫ್ ದಿ ಬೆಸ್ಟ್ ಸ್ಮಾರ್ಟ್ ಫೋನ್ ಐಕೋನಿಯೋ 10R ಸ್ಮಾರ್ಟ್ ಫೋನ್ ಮಾರ್ಚ್ 11 ಗಂಟೆಗೆ ಎಕ್ಸಾಕ್ಟ್ಲಿ 11 ಗಂಟೆಗೆ ಲಾಂಚ್ ಆಗೋದ ಐತಿ. ತಿಳ್ಕೊಂಡಿರ್ಬೇಕು ಎಲ್ಲಾ ಸ್ಮಾರ್ಟ್ ಫೋನ್ ಎಲ್ಲದಕ್ಕಿಂತ ಮುಂಚೆ ಚೀನಾ ಒಳಗೆ ಲಾಂಚ್ ಆಗ್ತಾವ. ಆದ್ರೆ ಈ ಸ್ಮಾರ್ಟ್ ಫೋನ್ ಎಲ್ಲದಕ್ಕಿಂತ ಮುಂಚೆ ಇಂಡಿಯಾ ಒಳಗೆ ಲಾಂಚ್ ಆಗತೈತಿ. ಎಕ್ಸ್ಕ್ಲೂಸಿವ್ಲಿ ಕ್ರಾಫ್ಟೆಡ್ ಫಾರ್ ಇಂಡಿಯಾ ಅಂತೇಳಿ ಟ್ಯಾಗ್ ಲೈನ್ ಕೊಟ್ಟಿದ್ದೈತಿ. ಸ್ಪೆಷಲಿ ಐಕೋನಿಯೋ 10R ಗೆ ಮೂನ್ ನೈಟ್ ಟೈಟೇನಿಯಂ ಅಂತ ಹೇಳಿ ಕರ್ಯಾಕ್ ಕುಂತಾರ. ಅಂದ್ರೆ ಈ ಕಲರ್ ದ ಸ್ಮಾರ್ಟ್ ಫೋನ್ ಲಾಂಚ್ ಆಗಬಹುದು. ಟೈಟೇನಿಯಮ್, ಪೊಟ್ಯಾಷಿಯಮ್, ಮೊಟ್ಯಾಷಿಯಮ್ ಇಲ್ಲ ಹೋಗೇನು ಕಮೆಂಟ್ ಒಳಗೆ ಹೇಳ್ರಿಪ್ಪ, ನೀವ ಹೇಳ್ರಿ. ಹೋದ ತಿಂಗಳ ಚೀನಾ ಒಳಗ ಐಕೋ Z9 ಟರ್ಬೋ ಸ್ಮಾರ್ಟ್ ಫೋನ್ ಲಾಂಚ್ ಆಗಿತ್ತ. ಹೇಳಕ್ ಕುಂತಾರ ಅದ ಸ್ಮಾರ್ಟ್ ಫೋನ್ ಇದು ಇಂಡಿಯಾ ಒಳಗ ರೀಬ್ರ್ಯಾಂಡ್ ಆಗಿ ಐಕೋನಿಯೋ 10R ಲಾಂಚ್ ಆಗ್ಬೋದು ಅಂತ ಹೇಳಿ. ಏನ ಅಲ್ಲಿ ಸಸ್ತಾ ಇರ್ಲಿ, ಖತರ್ನಾಕ್ ಫೀಚರ್ಸ್ ಇರ್ಲಿ, ಡೆಫಿನೆಟ್ಲಿ ಸ್ಮಾರ್ಟ್ ಫೋನ್ ಲುಕ್ ಮ್ಯಾಗ ಬಹಳ ಕೆಲಸ ಮಾಡಿದೈತಿ ಅನ್ಸಾಂತೈತಿ. ಹಿಂದೆ ನಮಗ್ ಡೋರ್ ಕ್ಯಾಮರಾ ಸೆಟಪ್ ಬಾಜು ಒಂದು OIS ಸ್ಟೆಬಿಲೈಸೇಷನ್ ಅನ್ನೋದೊಂದು ಟ್ಯಾಗ್ ಲೈನ್ ಹಚ್ಚಿದೈತಿ. ಅದ್ರ ಬಾಜುನ ಫ್ಲಾಶ್ ಲೈಟ್ ಗ್ರೇಡಿಯಂಟ್ ಕಲರ್ ಒಳಗ ಐಕೋ ಲೋಗೋ ಒಂದ್ ಕಡೆ ಐತಪ್ಪ ಅಂತಂದ್ರೆ ಟೈಟಾನಿಯಂ ಒಳಗ ಲೋಗೋ ಸೆಂಟರ್ ಐತಿ. ಹುಚ್ಚ ಹಿಡಿಸೋದ 2000 ನಿಟ್ಸಿಂದ ಟಚ್ ಸ್ಯಾಂಪಲ್ ರೇಟ್. ಯಪ್ಪ ಇಷ್ಟು ಕೊಂಡು ಟಚ್ ಸ್ಯಾಂಪಲ್ ರೇಟ್ ಏನ್ ಇಂಟರ್ನೆಟ್ ಒಳಗೆ ಇದು ಹವಾ ಪೋನ್ ನಡೆದಿತ್ತು. 2000 ನಿಟ್ಸಿಂದ ಪೀಕ್ ಬ್ರೈಟ್ನೆಸ್ ಐತು. ಸ್ವಲ್ಪ ಕನ್ಫ್ಯೂಷನ್ ಐತಿ, ನಿಂದರಿ ಅದು ಕ್ಲಿಯರ್ ಆಗೋಗ್ತೈತಿ. ಪ್ರೊಸೆಸರ್ ಬಹಳ ಚಲೋ ಸಿಗೋದೈತಿ. ಅದ ಕ್ವಾಲ್ಕಾಮ್ ಸ್ನ್ಯಾಪ್ಡ್ರಾಗನ್ 8 Gen 3 ಆಗೋದೈತಿ. ಪ್ರೊಸೆಸರ್ ಆಲ್ಮೋಸ್ಟ್ ಆಲ್ ಏನ್ ಪ್ರಾಬ್ಲಮ್ ಇಲ್ಲ. ಗೇಮಿಂಗ್ ಬಹಳ ಚಲೋ 90 FPS ಮ್ಯಾಗ ಆಡಬಹುದು ಅಂತ ಹೇಳಿ ಐತಿ. ಆದ್ರ ಒಂದ ಇಲ್ಲಿ ಪ್ರಾಬ್ಲಮ್ ಸ್ವಲ್ಪ ಹೀಟಿಂಗ್ ಇಶ್ಯೂ ಆಗ್ತಿದೆ. ಯಾವಂದ್ರೆ ಈ ಪ್ರೊಸೆಸರ್ ಯೂಸ್ ಮಾಡಿದ್ರೆ ಹೀಟ್ ಅನ್ಸಿತ್ತು ಎಲ್ಲೋ ಕಮೆಂಟ್ಸ್ ಕೊಡ್ರಿ. ಐಕೋ Z9 ಟರ್ಬೋದ ರೀಬ್ರಾಂಡೆಡ್ ಆತ್ಪ ಅಂತಂದ್ರ ಐಕೋ Z9 Pro ಸ್ಪೆಸಿಫಿಕೇಶನ್ಸ್ ಇದ್ರೊಳಗೆ ಸಿಗ್ತಾವ. 6.78 inches ದ ಅಮೋಲೆಡ್ ಡಿಸ್ಪ್ಲೇ, 1260 ಪಿಕ್ಸೆಲ್ಸ್ ರೆಸೊಲ್ಯೂಷನ್, 144 ಹರ್ಟ್ಸ್ ಇಂದ ರಿಫ್ರೆಶ್ ರೇಟ್, ಎಲ್ಲಾದ್ರಗಿಂತ ಹುಚ್ಚಿಡ್ಸೋದ 6400 mAh ಬ್ಯಾಟ್ರಿ ಪರ್ಫಾರ್ಮೆನ್ಸ್. ನಂಗೆ ಡೌಟ್ ಅನ್ಸಾವಂತೈತಿ ಇಷ್ಟು ದೊಡ್ಡ ಬ್ಯಾಟ್ರಿ ಪರ್ಫಾರ್ಮೆನ್ಸ್ ಇಂಡಿಯಾ ಒಳಗೆ ತಗೊಂಬರೋದು ಡೌಟ್. ಯಾಕಪ್ಪ ಅಂದ್ರೆ ರೀಸೆಂಟ್ಲಿ ಬಹಳಷ್ಟು ಸ್ಮಾರ್ಟ್ ಫೋನ್ಸ್ ನ ನೋಡಿನಿ, ಚೀನಾ ಒಳಗೆ ಹೆಚ್ಚು ಬ್ಯಾಟ್ರಿ ಪರ್ಫಾರ್ಮೆನ್ಸ್ ಕೊಟ್ಟಾರ. ಆದ್ರೆ ಇಂಡಿಯಾ ಒಳಗೆ ತಗೊಂಬರತ್ತಾಗ ಬ್ಯಾಟ್ರಿ ಪರ್ಫಾರ್ಮೆನ್ಸ್ ಡೌನ್ ಮಾಡ್ಬಿಟ್ಟಾರ. ಏನ್ ಅಲ್ಲಿದು ನಮಕ್ಕೋ ಇಲ್ಲಿದು ಗಿಮಿಕ್ ಇಲ್ಲ ನಮ್ಗೆಲ್ಲರಿಗೂ ಚಮಕ್ಕು ನೀವ ತಿಳ್ಕೊರಿ. ಏನ ಅಲ್ಲಿ 6400 mAh ಬ್ಯಾಟ್ರಿ ಪರ್ಫಾರ್ಮೆನ್ಸ್ ಇವ್ರು ಇಲ್ಲ ಕ್ವಾರ್ಟರ್ಪ ಅಂತಂದ್ರ ಧೂಳೆ ಬಸ್ಬಿಡ್ತೈತಿ. 50+8 ಮೆಗಾ ಪಿಕ್ಸೆಲ್ಸ್ ದ 2 ಕ್ಯಾಮರಾ ಸೆನ್ಸರ್ ಹಿಂದ್ ಕೊಟ್ಟಿದ್ರ 16 ಮೆಗಾ ಪಿಕ್ಸೆಲ್ಸ್ ಮುಖ ಹೊಡ್ಕೊಳ್ಳೋ ಸೆಲ್ಫಿ ಸ್ನ್ಯಾಪರ್ ಕೊಟ್ಟಾರ. ನಾರ್ಮಲಿ ನಿಮ್ಗ ಅಂಡರ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಸಿಗ್ತೈತಿ, ಅಂತ ಕುಂದರಿ. ಇದರ ಬಗ್ಗೆ ಎಕ್ಸ್ಕ್ಲೂಸಿವ್ ಹ್ಯಾಂಡ್ಸ್ ಆನ್ ವಿಡಿಯೋಸ್, ಹ್ಯಾಂಡ್ಸ್ ಆನ್ ಫೋಟೋಸ್, ಇನ್ನೂ ಸ್ವಲ್ಪ ಇನ್ಫಾರ್ಮೇಶನ್ ಹಿಂಗ ಬರೋದೈತಿ. ಅದನ್ನ ಸುತ್ತಾಡಿ ನಿಮ್ಮನ್ನ ತಗೊಂಡೋಗಿ ಚಲ್ತೀನಿ. ಎಷ್ಟು ಬೇಕಾದ ಅಷ್ಟು ಇಟ್ಕೋರಿ. ನಿಮ್ಗೆ ಬೇಡತ್ತೆ ನಿಮ್ ದೋಸ್ತ್ ಕಡೆ ಚಲ್ರಿತ್ತ ಅವ ಹಂಗ ನೆಕ್ಕಿ ಕುಡ್ದಾ ಬಿಡ್ತಾನ. ಅಂದ್ರೆ ವಿಡಿಯೋ ಶೇರ್ ಮಾಡ್ರಿ. ವಿಡಿಯೋ ಇಷ್ಟ ಆಗಿತ್ತು ಅಂತ ತಿಳ್ಕೊಂಡಿನಿ. ಇಷ್ಟ ಆಗಿದ್ರೆ ಒಂದ್ ಲೈಕ್ ಹೊಡ್ರಿ. ಹೆಚ್ಚು ಪ್ರೀತಿ ಅನಿಸ್ತ ಕಮೆಂಟ್ಸ್ ಹೊಡ್ರಿ. ಇನ್ನೂ ಉಕ್ಕಿ ಬರಂತಿದ್ಪ ಅಂತಂದ್ರ ಕಮೆಂಟ್ಸ್ ಹೊಡ್ರಿ, ಸಬ್ಸ್ಕ್ರೈಬ್ ಹೊಡ್ರಿ, ಗಂಟೆ ಹೊತ್ತೋದ್ ಮರಿಬಾರ್ದ. ನಾ ಬರ್ತೀನಿ ಇನ್ನೊಂದು ವಿಡಿಯೋ ತಗೊಂಡ. ಅಲ್ಲಿ ತನಕ ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ